ಕಾಫಿನಾಡಿನ ಮಲೆನಾಡಲ್ಲೂ ಕೂಡ ಈಗ ಮಳೆ ಹೀಗೆ ಮುಂದುವರಿತಾ ಇದೆ. ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದೆ. ಶೃಂಗೇರಿ ತಾಲೂಕಿನ ಕಡೇಮನಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 169 ನಲ್ಲಿ ಗುಡ್ಡ ಕುಸಿತದಿಂದ ಸಂಚಾರಕ್ಕೆ ಈಗ ಅಡ್ಡಿಯಾಗಿದೆ. ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಮಳೆ ಹೆಚ್ಚಾದಂತೆ ಸ್ವಲ್ಪವೇ ಕುಸಿತಾ ಇರುವಂತಹ ರಸ್ತೆ ಬದಿರುವಂತಹ ಗುಡ್ಡಗಳು, ಮರಗಳ ಸಮೇತ ಗುಡ್ಡದ ಮಣ್ಣು ರಸ್ತೆಗೆ ಬಿದ್ದು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಇನ್ನು ಶೃಂಗೇರಿ ಕೊಪ್ಪ ನಡುವೆ ಸಂಚಾರಕ್ಕೆ ಬಹಳ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾರಣ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಒಂದು ಕಾರಣದಿಂದ ಈ ರೀತಿಯಾಗಿ ಗುಡ್ಡ ಕುಸಿತಗಳು ಸಂಭವಿಸ್ತಾ ಇದೆ. ರಸ್ತೆಗೆ ಬಿದ್ದಿರುವಂತಹ ಮಣ್ಣು ತೆರವಿಗೆ ಈಗ ಹೆದ್ದಾರಿ ಪ್ರಾಧಿಕಾರ ಕೂಡ ಮುಂದಾಗಿದೆ. ಕಾಫಿನಾಡಿನ ಮಲೆನಾಡಲ್ಲಿ ಈಗಾಗಲೇ ಕಳೆದ 3-4 ದಿನಗಳಿಂದ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಎಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ ಅಂತ ಹೇಳಿ ಗಮನಿಸಿದ್ವಿ. ಈಗ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಸ್ವಲ್ಪ ಅಂತ ಹೇಳಿ ಭೂಕುಸಿತ ಸಂಭವಿಸ್ತಾ ಇದೆ. ಹಾಗಾಗಿ ವಾಹನ ಸವಾರರಿಗೂ ಕೂಡ ಈಗ ಅಡ್ಡಿಯಾಗ್ತಾ ಇದೆ. ಮರಗಳ ಸಮೇತ ಗುಡ್ಡದ ಮಣ್ಣೇನಿದೆ ಅದು ರಸ್ತೆಗೆ ಬೀಳ್ತಾ ಇದೆ. ಶೃಂಗೇರಿ ಕೊಪ್ಪ ನಡುವೆ ಸಂಚಾರಕ್ಕೆ ಅಡ್ಡಿಯಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ರಸ್ತೆಗೆ ಬಿದ್ದಿರುವಂತಹ ಮಣ್ಣು ತೆರವಿಗೆ ಈಗ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದು ಮುಂದಾಗಿದೆ. ಹೀಗೆ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತ ಕಾರಣ ಚಿಕ್ಕಮಗಳೂರು ಅಥವಾ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತ ಕಾರಣ ಈಗಾಗಲೇ ಸುಮಾರು 1 ವಾರದವರೆಗೂ ಕೂಡ ಇಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ. ಅತಿ ಹೆಚ್ಚಾಗಿ ಮಳೆ ಆಗ್ಬೋದು ಅಥವಾ ಈ ರೀತಿಯಾಗಿ ಘಟನೆಗಳು ಸಂಭವಿಸಬಹುದು ಅಂತ ಹೇಳಿ ಈಗಾಗಲೇ ಯೆಲ್ಲೋ ಅಲರ್ಟ್ ಇರುವಂತಹ ಪ್ರದೇಶಗಳಿದು. ಈಗ ಇದೇ ಕಾರಣದಿಂದ ದಿನ ಆಗ್ತಾ ಇರುವಂತಹ ಮಳೆಯಿಂದ ಈ ರೀತಿಯಾಗಿ ಗುಡ್ಡ ಕುಸಿತ ಸಂಭವ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಕಾರಣ ಗುಡ್ಡ ಕುಸಿತ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಅಲ್ಲಿರುವಂತಹ ಪ್ರಾಧಿಕಾರದಿಂದ ಯಾವ ರೀತಿಯಾಗಿ ಕ್ರಮಗಳಾಗಬಹುದು ಈಗ? ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಸಮಸ್ಯೆಯಿಂದ ಈಗಾಗಲೇ ಪ್ರಾಧಿಕಾರ ಕೂಡ ಮುಂದಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.